तो स्वागत है आपका ATV न्यूज़ में। मैं आपके साथ आसिफ शेख। NH 548B ರಸ್ತೆ ಇದು ಟೋಟಲಿ 103 ಕಿಲೋಮೀಟರ್. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ಬಾರ್ಡ್ರಿಂದ ನಮ್ಮ ಇಂಡಿ ಬಿಜಾಪುರ್ ಸಿಟಿ ಬಂದು ಇಲ್ಲಿ ರಿಂಗ್ ರೋಡಲ್ಲಿ ಇದು ನಮ್ಮ ನಗರವನ್ನು ನಗರ ಮಧ್ಯದಲ್ಲಿ ಹೋಗುತ್ತದೆ. ರಿಂಗ್ ರೋಡಲ್ಲಿ 7 ಕಿಲೋಮೀಟರ್ ದೂರ ನಾವು ಶಾಲೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗುತ್ತೆ. ಯಾಕಂದ್ರೆ ಇದು ಬೆಳೆಯುವ ಒಂದು ಸಿಟಿ, ಮತ್ತೆ ಸಿಟಿ ಒಳಗಡೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡಕ್ಕೆ ಇಲ್ಲಿ ಈ ರಿಂಗ್ ರೋಡ್ ಅಭಿವೃದ್ಧಿ ಆಗುವುದು ಅವಶ್ಯಕತೆ ಇದೆ. ಆದ್ರಿಂದ ಇಲ್ಲಿ 4 ಲೇನ್ ರೋಡ್ ಮಾಡುವುದು, ಆದ್ರೆ ಮಧ್ಯದಲ್ಲಿ 2 ಲೇನ್ ಮತ್ತೆ 2 ಕಡೆ ಸರ್ವಿಸ್ ರೋಡ್ ಅನ್ನು 4 ಲೇನ್ ರೋಡ್ ಮಾಡಕ್ಕೆ NH ಅವರು ಪ್ಲಾನ್ ಇಟ್ಟಿದ್ದಾರೆ. ಆದ್ರೆ ಈಗ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಇಂದ BM ಪಾಟೀಲ್ ಸರ್ಕಲ್ ವರೆಗೆ ಸುಮಾರು 4 ಕಿಲೋಮೀಟರ್ ರಿಂಗ್ ರಸ್ತೆಯಲ್ಲಿ ಬಹಳಷ್ಟು ಒತ್ತುವರಿ ಇದೆ. ಆದ್ರೆ ಮೆಜಾರಿಟಿ ಎಲ್ಲ ಟೆಂಪ್ರವರಿ ಸ್ಟ್ರಕ್ಚರ್ಸ್ ಇದೆ. ಆದ್ರೆ ಸೀಟುಗಳು ಮತ್ತೆ ಏನಾದ್ರು ಸಣ್ಣ ಪುಟ್ಟ ಟಾಯ್ಲೆಟ್ ಈ ತರ ಇರುವುದು. ಸೊ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟದಿಗೆ ಬಹಳಷ್ಟು ಮಂದಿ 99% ಅವರೇ ವಾಲಂಟಿಯರ್ ಆಗಿ ತೆರವುಗೊಳಿಸ್ತಾ ಇದ್ದಾರೆ. ಒಂದೆರಡು ಮಂದಿ ಸ್ವಲ್ಪ ತಕರಾರು ಮಾಡಿದ್ರು, ಅವರಿಗೆ ನಾವು ನಮ್ಮ ಕಡೆಯಿಂದ ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಕಾರ್ಯಾಚರಣೆಯನ್ನು ವಿಜಯಪುರ ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯುಕ್ತರು ವಿಜಯ್ ಮೆಕ್ಕಲಕ್ಕಿ ಅವರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಮೇಯರ್ ಮತ್ತು ಇದರ ಕಾರ್ಪೊರೇಟರ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಅದೇ ರೀತಿ NH ಅಲ್ಲಿ ಡಬ್ಲ್ಯೂ ಅವರು, ಪಾಟೀಲ್ ಅವರು, ಈ ತರ ವಿವಿಧ ಇಲಾಖೆಗಳು ಎಲ್ಲ ಸೇರಿ ಮತ್ತೆ ಪೊಲೀಸ್ ಇಲಾಖೆ ತುಂಬಾ ಪ್ರಮುಖವಾಗಿ ಅವರ ಒಂದು ರಕ್ಷಣೆಯೊಂದಿಗೆ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಸಿಟಿ ಬೆಳೆಯಬೇಕಾದ್ರೆ ಈ ತರ ನಾವು ಕಟ್ಟುನಿಟ್ಟಾದ ಕ್ರಮಗಳು ಕೈಗೊಳ್ಳುವುದು ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ತರ ನಾವು ಮಾಡಿದ್ವಿ. ಬಟ್ ಸಾರ್ವಜನಿಕರ ಹತ್ರ ಒಂದು ಬೇಡಿಕೆ ಏನಂದ್ರೆ, ನೀವು ಗೊತ್ತಿದ್ರು ಒತ್ತುವರಿ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೋಡಿ, ಈಗ ಗೊತ್ತಿದ್ರು ಒತ್ತುವರಿ ಮಾಡಿದಕ್ಕೆ ಮತ್ತೆ ನಿಮ್ಮ ಪ್ರಾಪರ್ಟೀಸ್ ನೀವೇ ತೆರವುಗೊಳಿಸೋ ತರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆದ್ರೂ ಒತ್ತುವರಿ ಮಾಡಲಿದೆ ನಿಮ್ಮ ಪ್ರಾಪರ್ಟಿಯಲ್ಲಿ ಬಿಲ್ಡಿಂಗ್ ಕಟ್ಟಿಕೊಳ್ಳಕ್ಕೆ ವಿನಂತಿಸ್ತೇನೆ. ಸರ್ವಿಸ್ ರೋಡ್ ಇದೆ, ಅದಕ್ಕೆ 2 ಸೈಡ್ ಸರ್ವಿಸ್ ರೋಡ್ ಕೊಡ್ತಾ ಇದೀವಿ. ಅದರಿಂದ ಸರ್ವಿಸ್ ರೋಡ್ ಅಲ್ಲಿ ಟ್ರಾಫಿಕ್ ನಿಧಾನವಾಗಿ ಇರುತ್ತದೆ. ಮಧ್ಯದಲ್ಲಿ ಕ್ಯಾರೇಜ್ ವೇ ಅಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತದೆ. ಅದಕ್ಕೆ ಅವರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ NH ಇಂದ 2 ಸೈಡ್ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ. ಸೊ ಶಾಲೆ ಮಕ್ಕಳಿಗೆ, ವಯೋಧಿಕರಿಗೆ, ಮಹಿಳೆಯರಿಗೆ ಏನು ತೊಂದರೆ ಆಗಲ್ಲದೆ ನೋಡಿಕೊಳ್ತಾರೆ. ಈಗ ಆರೋಪ ಮಾಡ್ತಾ ಇದ್ರೆ ಮತ್ತೆ ಹೇಗೆ? ಎಲ್ಲಾ ಕಡೆನೂ ಇದೇ ತರ ಕ್ರಮಗಳು ಕೈಗೊಳ್ತಾ ಇರ್ತೀವಿ. ಈಗ ಅಲ್ಲಿ ನಾವು ಬ್ಯಾರಿಕೇಡ್ ಓಪನ್ ಮಾಡಿದ್ರೆ ಮತ್ತೆ ಆಕ್ಸಿಡೆಂಟ್ಸ್ ಆಗುವ ಸಾಧ್ಯತೆ ಇದೆ. ಅದನ್ನು ನೋಡಿ ಕರೆಕ್ಟಾಗಿ NH ಅವರು ಪ್ಲಾನ್ ಮಾಡಿರ್ತಾರೆ. ಸೊ ಈಗ ಆದ್ರೂ ಕೂಡ ಬಿಸ್ನೆಸ್ಗೆ ಏನು ಅನುಕೂಲ ಮಾಡಿಕೊಡಬೇಕು, ನಾನು ಈಗ ಇರುವ NH ಡಬ್ಲ್ಯೂ ಮತ್ತು AW ಅವರ ಹತ್ರ ನಾನು ಸೂಚನೆ ಕೊಡ್ತೀನಿ. ಸೊ ಅವ್ರದ್ದು ಏನು ಗ್ರೀವೆನ್ಸ್ ಇದೆ ಸ್ವಲ್ಪ ಅಡ್ರೆಸ್ ಮಾಡೋಕ್ಕೆ ನಾನು ಕೂಡ ಪರ್ಸನಲ್ ಆಗಿ ನೋಡ್ತೀನಿ.